115 ಕೋಟಿ ಹಣ ಫ್ರೀಸ್, ಬಿಜೆಪಿ ಐಟಿ ಅಸ್ತ್ರ. ಬಿಜೆಪಿ ನಡೆಗೆ ರಾಜ್ಯ ಕಾಂಗ್ರೆಸ್ ಕೆಂಡಾಮಂಡಲ. ಎಲೆಕ್ಷನ್ ನಲ್ಲಿ ಮೋದಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ 3 ಬ್ಯಾಂಕ್ ಖಾತೆಗಳನ್ನು ಆದಾಯ ತೆರಿಗೆ ಇಲಾಖೆ ಫ್ರೀಸ್ ಮಾಡಿದೆ. ಇದು ಲೋಕಸಭಾ ಚುನಾವಣೆಗೆ ಕೇಂದ್ರ ಬಿಜೆಪಿ ನಾಯಕರ ಐಟಿ ಅಸ್ತ್ರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ಕೇಂದ್ರ ಬಿಜೆಪಿ ಬಳಸುತ್ತಿರುವ ಅಸ್ತ್ರಗಳೇನು? ಎಲೆಕ್ಷನ್ ನಲ್ಲಿ ಮೋದಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ. ಪ್ರತಿ ಸಲ ಲೋಕಸಭಾ ಚುನಾವಣೆ ಎದುರಾದಾಗಲೂ ಕೇಂದ್ರ ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಅಸ್ತ್ರಗಳನ್ನು ಬಳಸಿಕೊಳ್ಳುತ್ತೆ. 2014ರಲ್ಲಿ ಮೋದಿ ಬಳಸಿದ ಅಸ್ತ್ರ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ವಾಪಸ್ ತರ್ತೀವಿ, ಹಾಗೇನೆ ಆ ಹಣ ಬಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ 15 ರಿಂದ 20 ಲಕ್ಷ ರೂಪಾಯಿಯನ್ನ ಹಾಕಬಹುದು ಅಂತ ಹೇಳಿದ್ರು. ಹೀಗಾಗಿ ಮೋದಿ ಮೇಲೆ ಭರವಸೆ ಇಟ್ಟು ಜನ ಬಿಜೆಪಿಗೆ ಜೈ ಎಂದಿದ್ರು. 2019ರ ವೇಳೆಗೆ ಮೋದಿ 2016ರಲ್ಲೇ ನೋಟ್ ಬ್ಯಾನ್ ಮಾಡಿ ದೇಶದ ಜನರಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕ್ತಿರೋ ಭರವಸೆ ಮೂಡಿಸಿದ್ರು. ಅಷ್ಟೇ ಅಲ್ಲ, ಮೋದಿ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತಂದೆ ತರ್ತಾರೆ, ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಣವನ್ನ ಹಾಕ್ತಾರೆ ಅಂತ ನಂಬಿದ್ದ ದೇಶದ ಜನ ಬಿಜೆಪಿ ಬೆನ್ನಿಗೆ ನಿಂತಿದ್ರು. ಅಷ್ಟೇ ಅಲ್ಲ, 2019ರ ಫೆಬ್ರವರಿ 14ರ ಪುಲ್ವಾಮಾ ಉಗ್ರರ ದಾಳಿ ಭಾರತೀಯರನ್ನ ಕೆರಳಿಸಿತ್ತು. ಫೆಬ್ರವರಿ 28ರಂದು ಪಾಕ್ ಮೇಲೆ ಭಾರತ ನಡೆಸಿದ ಏರ್ ಸ್ಟ್ರೈಕ್ ಮೋದಿ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಚುನಾವಣಾ ಲಾಭವನ್ನ ತಂದುಕೊಟ್ಟಿತ್ತು. ಆದ್ರೆ ಈ ಸಲ ದೇಶದಲ್ಲಿ ಬಿಜೆಪಿಗೆ ಅಂತ ಯಾವ ದೊಡ್ಡ ಅಸ್ತ್ರವೂ ಸಿಕ್ತಿಲ್ಲ. ಹೀಗಿದ್ರೂ ಮೊದಲ ಅಸ್ತ್ರವಾಗಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಮೂಲಕ ಹಿಂದೂ ಮತಗಳನ್ನ ಹಿಡಿದಿಟ್ಟುಕೊಳ್ಳೋಕೆ ಬಿಜೆಪಿ ಪ್ರಯತ್ನ ನಡೆಸುತ್ತಿದೆ. ಎರಡನೇ ಅಸ್ತ್ರವಾಗಿ ಐಎನ್ಡಿಎ ಒಕ್ಕೂಟ ಛಿದ್ರ ಮಾಡೋ ಪ್ಲಾನ್ ಮಾಡಿದೆ. ಅದರಂತೆ ಮೊದಲು ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆದ್ರು. ಆನಂತರ ಮಹಾರಾಷ್ಟ್ರದ ಕಾಂಗ್ರೆಸ್ ಹಿರಿಯ ಮುಖಂಡ ಮತ್ತು ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರನ್ನ ಬಿಜೆಪಿಗೆ ಕರೆತಂದ್ರು. ಈಗ ಮಧ್ಯಪ್ರದೇಶದ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡ ಕಮಲ್ನಾಥ್ ಬಿಜೆಪಿ ಸೇರ್ತಾರೆ ಅನ್ನೋ ಗುಲ್ಲೆದ್ದಿದೆ. ಜೊತೆಗೆ ಮೋದಿ ಜೊತೆ ಕಮಲ್ನಾಥ್ ಇರೋ ಫೋಟೋ ಕೂಡ ವೈರಲ್ ಆಗ್ತಿದೆ. ಆ ಮೂಲಕ ದೇಶದಲ್ಲಿ ಐಎನ್ಡಿಎ ಒಕ್ಕೂಟದ ಶಕ್ತಿಯನ್ನು ಕುಗ್ಗಿಸಿ ದೇಶದ ಜನರ ಕಣ್ಣ ಬಿಜೆಪಿ ಒಂದೇ ಆಯ್ಕೆ ಅನ್ನೋ ರೀತಿ ಬಿಂಬಿಸೋ ರಣತಂತ್ರದ ಮೊರೆ ಹೋಗಿದೆ ಬಿಜೆಪಿ. ಇನ್ನ ಬಿಜೆಪಿಯ 3ನೇ ರಣತಂತ್ರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿಸೋದು. 2016ರಲ್ಲಿ ನೋಟ್ ಬ್ಯಾನ್ ಮಾಡೋ ಮೂಲಕ ವಿಪಕ್ಷಗಳ ಕೈಗೆ ಹಣ ಸಿಗದಂತೆ ಮಾಡಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು. ಈಗಲೂ ಕೂಡ ಚುನಾವಣೆ ಟೈಮ್ಗೆ ಕಾಂಗ್ರೆಸ್ ಕೈಗೆ ಕಪ್ಪು ಹಣ ಇಲ್ಲದಂತೆ ಮಾಡಿ ಬಿಜೆಪಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋ ಪ್ಲಾನ್ ಮಾಡಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಅದರ ಭಾಗ ಎಂಬಂತೆ ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಕೆಲ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದೆ. ಜೊತೆಗೆ 115 ಕೋಟಿ ರೂಪಾಯಿ ಹಣವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ನಿಮ್ಗೆ ಗೊತ್ತಿರಲಿ, ಚುನಾವಣಾ ಬಾಂಡ್ಗಳನ್ನ ಸುಪ್ರೀಂ ಕೋರ್ಟ್ ನಿಷೇಧಿಸಿದ ಮರುದಿನವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ 3 ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ ಬೆಳವಣಿಗೆ ನಡೆದಿದೆ. ಸಾರ್ವಜನಿಕರಿಂದ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಲಾದ 210 ಕೋಟಿ ರೂಪಾಯಿಗಳಿಗೆ ತೆರಿಗೆ ಪಾವತಿಸಿದ ಕಾರಣ ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ಗೆ ಸೇರಿದ 3 ಬ್ಯಾಂಕ್ ಖಾತೆಗಳನ್ನ ಗುರುವಾರ ರಾತ್ರಿಯಿಂದಲೇ ಮುಟ್ಟುಗೋಲು ಹಾಕಿಕೊಂಡಿರುವುದು ವರದಿಯಾಗಿದೆ. ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಆದೇಶದ ಬಳಿಕ ಬ್ಯಾಂಕ್ ಖಾತೆಗಳು ಚಾಲ್ತಿಗೆ ಬಂದಿದ್ರು 115 ಕೋಟಿ ರೂಪಾಯಿ ಹಣವನ್ನ ದಂಡದ ರೂಪದಲ್ಲಿ ಫ್ರೀಸ್ ಮಾಡಲಾಗಿದೆ. 115 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ಖಾತೆಯಲ್ಲಿ ಉಳಿಸಿ ಪಕ್ಷದ ರಾಜಕೀಯ ಚಟುವಟಿಕೆಗಳಿಗೆ ಉಳಿದ ಹಣವನ್ನ ವಿನಿಯೋಗ ಮಾಡುತ್ತೇವೆ ಅಂತೇಳಿ ಅಜಯ್ ಮಾಕನ್ ಹೇಳಿದ್ದಾರೆ. ಬಿಜೆಪಿಯ ಈ ನಡೆ ರಾಜಕೀಯ ದುರುದ್ದೇಶ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಹೇಗಾದ್ರೂ ಮಾಡಿ ತೊಂದರೆ ಮಾಡಬೇಕು ಅಂತ ಇಂಥ ನಿರ್ಧಾರ ಮಾಡಿದ ಹಾಗಿದೆ. ಸುಪ್ರೀಂ ಕೋರ್ಟ್ ಚುನಾವಣೆ ಬಾಂಡ್ ತೆಗೆದುಕೊಳ್ಳಬಾರದು ಅಂತ ಆದೇಶ ಮಾಡಿದೆ. ಇಲ್ಲಿಯವರೆಗೆ ತೆಗೆದುಕೊಂಡಿರೋ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡುವಂತೆ ಸುಪ್ರೀಂ ಕೋರ್ಟ್ ಕೇಳಿದೆ. ಈ ಹಿನ್ನೆಲೆಯಲ್ಲಿ ಅವರು ಸೀಸ್ ಮಾಡಿದ್ದಾರೆ ಅಂತನ್ಸುತ್ತೆ ಅಂತೇಳಿ ಕಿಡಿಕಾರಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಕೌಂಟ್ ವಿವರ ಕೇಳಬಹುದಿತ್ತು, ಆದ್ರೆ ಸೀಸ್ ಮಾಡುವ ಅವಶ್ಯಕತೆ ಇರಲಿಲ್ಲ ಎಂದಿದ್ದಾರೆ. ಐಟಿಗೆ ಅರಿವಾದ ಮೇಲೆ ಅಕೌಂಟ್ ಓಪನ್ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಉದ್ದೇಶ ಪೂರ್ವಕವಾಗಿ ಕೇಂದ್ರ ಮಾಡ್ತಿದೆ ಅಂತ ನಮಗನಿಸುತ್ತಿದೆ. ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇರೋ ಟೈಮಲ್ಲಿ ಹೀಗೆ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ಚುನಾವಣೆಗೆ ತೊಂದರೆ ಮಾಡೋದಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹೀಗೆ ಆದ್ರೆ ಇದು ಉದ್ದೇಶ ಪೂರ್ವಕವಾಗಿ ಆಗಿದೆ ಅಂತ ಅನ್ಸುತ್ತೆ. ಇದರಲ್ಲಿ ರಾಜಕೀಯ ಇದೆ ಅಂತ ಅನ್ಸುತ್ತೆ ಅಂತೇಳಿ ಕೇಂದ್ರದ ವಿರುದ್ಧ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಟೈಮಲ್ಲಿ ಬಿಜೆಪಿ ನಾಯಕರ ಈ ನಡೆ ಮತ್ತು ರಣತಂತ್ರ ದೇಶದ ಜನರ ಕಣ್ಣಿಗೆ ಕಾಣ್ತಿಲ್ವಾ? ಇದನ್ನ ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಾದ ಮೈನ್ ಸ್ಟ್ರೀಮ್ ಮಾಧ್ಯಮಗಳೇ ಬಿಜೆಪಿ ಬೆನ್ನಿಗೆ ನಿಂತಿವೆ ಅನ್ನೋ ಮಾತುಗಳಿವೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಎಲ್ಲಿ 15 ಲಕ್ಷ ರೂಪಾಯಿ ಹಣ ಬಡವರ ಖಾತೆಗೆ ಬರಲಿಲ್ಲ ಅನ್ನೋ ಬ್ರಹ್ಮಾಸ್ತ್ರವನ್ನ ಮುಂದಿಟ್ಟುಕೊಂಡು ಜಲ್ಪಿಸಿದ್ರೆ ಎಲೆಕ್ಷನ್ ನಲ್ಲಿ ಮೋದಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.